ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಹಿಸ್ಟ್ರಿಯ ಮುಂದುವರೆದ ಭಾಗವನ್ನು ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ, ಈ ಎಲ್ಲ ಪ್ರಶ್ನೆಗಳು ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳುವಂಥ GK ಪ್ರಶ್ನೆಗಳಾಗಿರುತ್ತವೆ. ಹಾಗೆಯೇ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಮತ್ತು PU ಶಿಕ್ಷಕರ ನೇಮಕಾತಿ ಸದ್ಯದಲ್ಲೇ ನಡೆಯೋದ್ರಿಂದ ಆ ಪರೀಕ್ಷೆಗಳಿಗೂ ಕೂಡ ಇದು ಉಪಯುಕ್ತವಾಗಲಿದೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆಯೇ ವಿಡಿಯೋನ ಲೈಕ್ ಮಾಡಿ, ನಂತರ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಗಿವನ್ ಆಪ್ಷನ್ಸ್ ಫಾರ್ ದ ಫಾಲೋವಿಂಗ್ ಕ್ವಶನ್ಸ್. ಸೊ ಫಸ್ಟ್ ಕ್ವಶನ್, ಫಾರ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಅವರ್ ಸ್ಟೇಟ್ ಈಸ್ ಡಿವೈಡೆಡ್ ಇಂಟು ಡ್ಯಾಶ್ ಡಿವಿಷನ್ಸ್. ಕರ್ನಾಟಕ ರಾಜ್ಯವನ್ನ ಎಷ್ಟು ವಿಭಾಗಗಳಾಗಿ ಇಲ್ಲಿ ವಿಂಗಡಣೆ ಮಾಡಲಾಗಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದಂತ ಉತ್ತರ 4. ಆಪ್ಷನ್ ಡಿ. ಧಾರವಾಡ ಅಂಡ್ ಬಾಗಲಕೋಟ್ ಡಿಸ್ಟ್ರಿಕ್ಟ್ಸ್ ಕಮ್ ಇನ್ ಡ್ಯಾಶ್ ಡಿವಿಷನ್. ಸೊ ಈ ಎರಡು ಜಿಲ್ಲೆಗಳು ಬರುವಂತಹ ಒಂದು ವಿಭಾಗ ಯಾವುದು ಅಂತಂತಂದ್ರೆ ಬೆಳಗಾವಿ ವಿಭಾಗ. 4 ವಿಭಾಗಗಳಿರುತ್ತೆ. ಒಂದು ಕಲಬುರಗಿ, ನಂತರ ಬೆಳಗಾವಿ, ಬೆಂಗಳೂರು ಮತ್ತು ಮೈಸೂರು. ಈ 4 ವಿಭಾಗಗಳಲ್ಲಿ ಒಟ್ಟು 31 ಜಿಲ್ಲೆಗಳನ್ನ ಹಂಚಲಾಗಿದೆ. ಅದರಲ್ಲಿ ಬಾಗಲಕೋಟೆ ಮತ್ತು ಧಾರವಾಡ ಜಿಲ್ಲೆಗಳು ಬರುವಂತದ್ದು ಬೆಳಗಾವಿ ವಿಭಾಗದಲ್ಲಿ. ದ ವರ್ಲ್ಡ್ ಫೇಮಸ್ ಜೋಗ ವಾಟರ್ಫಾಲ್ಸ್ ಇಸ್ ಲೊಕೇಟೆಡ್ ಇನ್ ದಿಸ್ ಡಿಸ್ಟ್ರಿಕ್ಟ್. ಶಿವಮೊಗ್ಗ ಜಿಲ್ಲೆಯಲ್ಲಿ. ದಿಸ್ ಈಸ್ ಒನ್ ಆಫ್ ದ ಬರ್ಡ್ ಸ್ಯಾಂಕ್ಚುರೀಸ್ ಆಫ್ ಬೆಂಗಳೂರು ಡಿವಿಷನ್. ಬೆಂಗಳೂರು ಡಿವಿಷನ್ ನಲ್ಲಿ ಬರುವಂತ ಒಂದು ಪಕ್ಷಿಧಾಮ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಕೊಕ್ಕರೆಬೆಳ್ಳೂರು, ಆಪ್ಷನ್ ಡಿ. ಕ್ವಶನ್ ನಂಬರ್ 5. ದಿಸ್ ಈಸ್ ನಾಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಬೌಟ್ ಭದ್ರಾ ಸ್ಟೀಲ್ ಅಂಡ್ ಐರನ್ ಫ್ಯಾಕ್ಟರಿ. Bhadravati Steel and Iron Factory was established in 1923. Today it is known as Vishveshwaraya Iron and Steel Factory. It is located in Ballari district. The builder of this factory was Sir Vishveshwaraya, M. Vishveshwaraya ಅವರು. ಸೊ ಇದಕ್ಕೆ ಸರಿಯಾದಂತ ಉತ್ತರ ಸಿ ಆಗಿರುತ್ತೆ. ಇಟ್ ಈಸ್ ಲೊಕೇಟೆಡ್ ಇನ್ ಬಳ್ಳಾರಿ ಡಿಸ್ಟ್ರಿಕ್ಟ್. ಇದು ತಪ್ಪಾದಂತ ಒಂದು ಆಯ್ಕೆ ಆಗಿರುತ್ತೆ. ಇಲ್ಲಿ one among these did not contribute to the ವಚನ ಲಿಟರೇಚರ್ ಆಫ್ ದ 12th century. 12ನೇ ಶತಮಾನದಲ್ಲಿ ಬರುವಂತ ವಚನಕಾರರಲ್ಲಿ ಇವರು ಯಾರು ಇರಲಿಲ್ಲ ಆ ಕಾಲದಲ್ಲಿ ಅಂತ ಕೇಳಿದ್ದಾರೆ. ಬಸವೇಶ್ವರ ಇಸ್ ದ ರೈಟ್ ಆನ್ಸರ್. ಬಸವೇಶ್ವರ ಅವರು ಬರ್ತಾರೆ 12ನೇ ಸೆಂಚುರಿನಲ್ಲಿ, 12ನೇ ಶತಮಾನದಲ್ಲಿ. ಹಾಗೇನೆ ಅಕ್ಕ ಮಹಾದೇವಿ ಅವರು ಕೂಡ 12ನೇ ಶತಮಾನದವರು. ಅಲ್ಲಮ ಪ್ರಭು ಇವರು ಕೂಡ 12ನೇ ಶತಮಾನದಲ್ಲಿ ಇದ್ದವರು. ಆದರೆ ಸರಿಯಾದಂತ ಉತ್ತರ ಇದಕ್ಕೆ ಶ್ರೀಪಾದರಾಯ ಇಸ್ ದ ರೈಟ್ ಆನ್ಸರ್. 7ನೇ ಪ್ರಶ್ನೆ, ದ ಭಾರತ ರತ್ನ ಅವಾರ್ಡೀಸ್ ಫ್ರಮ್ ಬೆಂಗಳೂರು ಡಿವಿಷನ್ ಆರ್. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯ ಅಂಡ್ CNR ರಾವ್. ಕ್ವಶನ್ ನಂಬರ್ 8. ದ ಫಸ್ಟ್ ಕಿಂಗ್ ಆಫ್ ಒಡೆಯರ್ಸ್ ಹೂ ರೂಲ್ಡ್ ಮೈಸೂರ್. ಒಡೆಯರ್ ಈ ಒಂದು ಡೈನೆಸ್ಟಿಯ ಪ್ರಥಮ ರಾಜ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಯದುರಾಯ. ದ ಪ್ಲೇಸ್ ತುಳುನಾಡು ಲೈಸ್ ಇನ್ ಸಿ, ದಟ್ ಇಸ್ ಕೋಸ್ಟಲ್ ಪಾರ್ಟ್ ಆಫ್ ಕರ್ನಾಟಕ. ಕರಾವಳಿ ಭಾಗದಲ್ಲಿ ಈ ತುಳುನಾಡು ಅನ್ನುವಂತ ಒಂದು ಪ್ರದೇಶ ಬರುತ್ತೆ. ಬ್ರಿಟಿಷ್ ಕಮಿಷನರ್ಸ್ ರೂಲ್ ಇನ್ ಮೈಸೂರ್ ಯಾವ ಇಸ್ವಿಯಲ್ಲಿ ಇತ್ತು ಅಂತ ಇಲ್ಲಿ ನೀವು ಚೂಸ್ ಮಾಡಬೇಕಾಗುತ್ತೆ. ಇದಕ್ಕೆ ಸರಿಯಾದಂತ ಉತ್ತರ 1831ರಿಂದ 1881. ದಿಸ್ ರಿವರ್ ಡಸ್ ನಾಟ್ ಫ್ಲೋ ಇನ್ ಮೈಸೂರ್ ಡಿವಿಷನ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ಈಸ್ ಬಿ, ಮಲಪ್ರಭಾ. ನೆಕ್ಸ್ಟ್ ಕ್ವಶನ್ ನಂಬರ್ 12. ದ ಮಿನರಲ್ ಓನ್ಲಿ ಅವೈಲೇಬಲ್ ಇನ್ ಮೈಸೂರ್ ಡಿಸ್ಟ್ರಿಕ್ಟ್ ಇನ್ ದ country. So the right answer for this one is option C, that is felsites. Find out the incorrect statement among these. ಕೊಟ್ಟಿರುವಂತ 4 ಉತ್ತರಗಳಲ್ಲಿ ತಪ್ಪಾದ ಆಯ್ಕೆಯನ್ನ ನೀವು ಇಲ್ಲಿ ಗುರುತಿಸಬೇಕಾಗುತ್ತೆ. ಇದಕ್ಕೆ ಸರಿಯಾದಂತ ಉತ್ತರ ಆಲ್ ದ ಡಿಸ್ಟ್ರಿಕ್ಟ್ಸ್ ಆಫ್ ಮೈಸೂರು ಡಿವಿಷನ್ ಆರ್ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್. ಇದು ತಪ್ಪಾದಂತ ಹೇಳಿಕೆ ಆಗುತ್ತೆ. ಕ್ವಶನ್ ನಂಬರ್ 14. ಬಂಡೀಪುರ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ದ ಡಿಸ್ಟ್ರಿಕ್ಟ್. ಬಂಡೀಪುರ ನ್ಯಾಷನಲ್ ಪಾರ್ಕ್
ಈ ಯಾವ ಜಿಲ್ಲೆಯಲ್ಲಿ ಬರುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಚಾಮರಾಜನಗರ. ಕ್ವಶನ್ ನಂಬರ್ 15 ಮ್ಯಾಚ್ ದ ಫಾಲೋಯಿಂಗ್ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಎಲ್ಲವೂ ಸರಿ ಇರುವಂತ ಒಂದು ಆಪ್ಷನ್ ಇದರಲ್ಲಿ ಯಾವುದು ಅಂತಂತಂದ್ರೆ ಆಪ್ಷನ್ ನಂಬರ್ ಸಿ. ಕ್ವಶನ್ ನಂಬರ್ 16 ದ ಡಿಸ್ಟ್ರಿಕ್ಟ್ ಫೇಮಸ್ ಫಾರ್ ಯಕ್ಷಗಾನ ಬಯಲಾಟ ಈಸ್ ಆಪ್ಷನ್ ಸಿ, ದಟ್ ಈಸ್ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್. ಐಡೆಂಟಿಫೈ ದ ಫೇಮಸ್ ಹಾರ್ವೆಸ್ಟ್ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಬೈ ಕೊಡಗು. ಇದು ಹುತ್ತರಿ ಹಬ್ಬ ಅಂತ ಬರುತ್ತೆ ಕೊಡಗು ಡಿಸ್ಟ್ರಿಕ್ಟ್ ನಲ್ಲಿ. ಇಲ್ಲಿ ತೋರಿಸಿರುವಂತ ಈ ಚಿತ್ರ ಹುತ್ತರಿ ಹಬ್ಬಕ್ಕೆ ಸಂಬಂಧಪಟ್ಟದಾಗಿರುತ್ತೆ ಕೊಡಗು ಡಿಸ್ಟ್ರಿಕ್ಟ್ ನಲ್ಲಿ. ಚೂಸ್ ದ ಸುಟೇಬಲ್ ಗ್ರೂಪ್ ಆಫ್ ಆನ್ಸರ್ಸ್ ವಿತ್ ದಟ್ ಬೆಸ್ಟ್ ಫಿಟ್ ದ ಫಾಲೋವಿಂಗ್. ಅಗೇನ್ ಇಟ್ ಇಸ್ ಅ ಮ್ಯಾಚ್ ದ ಫಾಲೋವಿಂಗ್. ಸೊ ಇದಕ್ಕೆ ಸರಿಯಾದಂತ ಒಂದು ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ದಟ್ ಈಸ್ ಬೇಲೂರು ಚೆನ್ನಕೇಶವ ಟೆಂಪಲ್, ಶ್ರವಣಬೆಳಗೊಳ ಗೊಮ್ಮಟೇಶ್ವರ, ಬೆಂಗಳೂರು ಲಾಲ್ಬಾಗ್, ಹಳೆಬೀಡು ಹೊಯ್ಸಳೇಶ್ವರ ಟೆಂಪಲ್. ಇವೆಲ್ಲ ಉತ್ತರಗಳು ಸರಿ ಇರುವಂತ ಒಂದು ಆಪ್ಷನ್ ಅಂತಂದ್ರೆ ಅದು ಎ ಆಗಿರುತ್ತೆ. ದ ವರ್ಲ್ಡ್ ಫೇಮಸ್ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಇನ್ ಮೈಸೂರು ಈಸ್. ಮೈಸೂರಿನಲ್ಲಿ ಸೆಲೆಬ್ರೇಟ್ ಮಾಡುವಂತ ಒಂದು ವರ್ಲ್ಡ್ ಫೇಮಸ್ ಹಬ್ಬ ಯಾವುದು, ಫೆಸ್ಟಿವಲ್ ಯಾವುದು ಅಂತಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಅದು ದಸರಾ ಆಗಿರುತ್ತೆ. Dasara festival is the major celebration of this dynasty and this is also the state festival of Karnataka. ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಮೈಸೂರು ಒಡೆಯರ್. Choose the suitable group of answers that match the following, best match the following. ಸೊ ಒಂದು ಕಡೆಗೆ ಡೈನಸ್ಟೀಸ್ ನ ಕೊಟ್ಟಿದ್ದಾರೆ, ಒಂದು ಕಡೆ ಆ ಎಲ್ಲ ರಾಜವಂಶಗಳ ಕ್ಯಾಪಿಟಲ್ಸ್ ಅಂದ್ರೆ ರಾಜಧಾನಿಗಳನ್ನ ಕೊಟ್ಟಿದ್ದಾರೆ. ಅದನ್ನ ಸರಿಯಾಗಿ ಗುರುತಿಸಬೇಕಾಗುತ್ತೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 22 ಚೂಸ್ ದ ಅಪ್ರೋಪ್ರಿಯೇಟ್ ಆಪ್ಷನ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಕಲಬುರ್ಗಿ ರೀಜನ್ ವಾಸ್ ಅಂಡರ್ ದ ರೂಲ್ ಆಫ್ ನಿಜಾಮ್ ಆಫ್ ಹೈದರಾಬಾದ್. ಸ್ವಾಮಿ ರಮಾನಂದ ತೀರ್ಥ ಲೆಡ್ ದ ಫ್ರೀಡಮ್ ಸ್ಟ್ರಗಲ್ ಅಗೇನ್ಸ್ಟ್ ಹೈದರಾಬಾದ್ ನಿಜಾಮ್. ಸೊ ಕೊಟ್ಟಿರುವಂತ ಎರಡು ಆಪ್ಷನ್ಗಳು ಸರಿಯಾಗಿ ಇರೋದ್ರಿಂದ ಆಪ್ಷನ್ 1 and 2 ಆರ್ ಕರೆಕ್ಟ್. ಅದನ್ನ ಆಪ್ಷನ್ ಬಿ ನಲ್ಲಿ ನಾವು ಕಾಣಬಹುದು. ಆನ್ ದಿಸ್ ಡೇ ದ ನಿಜಾಮ್ ಮರ್ಜ್ಡ್ ಹೈದರಾಬಾದ್ ಇಂಟು ದ ರಿಪಬ್ಲಿಕ್ ಆಫ್ ಇಂಡಿಯಾ. ಇದಕ್ಕೆ ಸರಿಯಾದಂತ ಉತ್ತರ ಸೆಪ್ಟೆಂಬರ್ 17, 1948. ಕೊಟ್ಟಿರುವಂತ ಆಪ್ಷನ್ಸ್ ನಲ್ಲಿ ತಪ್ಪಾದಂತಹ ಜೋಡಿಯನ್ನ ಗುರುತಿಸಬೇಕಿಲ್ಲಿ. ದ ಇನ್ಕರೆಕ್ಟ್ ಪೇರ್ ಆಫ್ ದಿ ಫಾಲೋವಿಂಗ್ ಈಸ್ ಕೃಷ್ಣ ಬಸವಸಾಗರ ಡ್ಯಾಮ್, ಕಾಳಿ ಸೂಪಾ ಡ್ಯಾಮ್. ಸೊ ದೀಸ್ ಬೋತ್ ಆರ್ ಕರೆಕ್ಟ್. ಇವೆರಡೂ ಸರಿಯಾದಂತಹ ಉತ್ತರಗಳು. ವೇದಾವತಿ ನದಿ, ವಾಣಿ ವಿಲಾಸ ಡ್ಯಾಮ್, ಹಾಗೇನೆ ಕಾವೇರಿ ಲಿಂಗನ್ಮಕ್ಕಿ ಜಲಾಶಯ. ಈ ನಾಲ್ಕು ಆಪ್ಷನ್ಸ್ ಗಳಲ್ಲಿ ತಪ್ಪಾದಂತ ಒಂದು ಆಪ್ಷನ್ ಅಂತಂದ್ರೆ ಅದು ಕಾವೇರಿ ಲಿಂಗನ್ಮಕ್ಕಿ ಡ್ಯಾಮ್. ಕ್ವಶನ್ ನಂಬರ್ 25 ಬೀದರ್ ಡಿಸ್ಟ್ರಿಕ್ಟ್ ಈಸ್ ಫೇಮಸ್ ಫಾರ್ ದಿಸ್ ಆರ್ಟ್. ಬೀದರ್ ಜಿಲ್ಲೆಯಲ್ಲಿ ಕಾಣುವಂತ ಒಂದು ಪ್ರಸಿದ್ಧವಾದಂತಹ ಕಲೆ ಯಾವುದು ಅಂತಂತಂದ್ರೆ ಅದು ಬಿದ್ರಿ ಆರ್ಟ್ ಆಗಿರುತ್ತೆ. ಇಟ್ ಈಸ್ ಗಿವನ್ ಇನ್ ದ ಆಪ್ಷನ್ ನಂಬರ್ ಎ. ಸೊ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. ಇಷ್ಟು ಕರ್ನಾಟಕಕ್ಕೆ ಸಂಬಂಧಪಟ್ಟಂತ 25 ಪ್ರಶ್ನೆಗಳು. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಇದನ್ನ ರೆಫರ್ ಮಾಡಬಹುದು. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂತಹ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳೊಂದಿಗೆ ನಾವು ಭೇಟಿಯಾಗೋಣ. ತುಂಬಾ ಜನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ.